ದರ್ಶನ್ ಮನೆಯೂಟದ ಬೇಡಿಕೆಗೆ ಜೈಲಾಧಿಕಾರಿಗಳು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರಂತೆ. ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸೋದಕ್ಕೆ ಜೈಲಾಧಿಕಾರಿಗಳು ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಜೈಲಾಧಿಕಾರಿಗಳ ರಿಪೋರ್ಟ್ ಮೇಲೆ ಮನೆಯೂಟದ ಭವಿಷ್ಯ ನಿರ್ಧಾರ ಆಗುತ್ತೆ. ದರ್ಶನ್ ಅವರದ್ದು ಜೈಲಾಧಿಕಾರಿಗೆ ಅಫಿಡವಿಟ್ ಸಲ್ಲಿಸೋದಕ್ಕೆ ಕೋರ್ಟ್ನಿಂದ ಸೂಚನೆಯನ್ನ ನೀಡಲಾಗಿದೆ. ಅಧಿಕಾರಿಗಳ ಮುಂದೆ ಹಲವು ಪ್ರಶ್ನೆಗಳನ್ನ ಇಟ್ಟಿರುವಂತಹ ನ್ಯಾಯಾಲಯ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಶಿವಕುಮಾರ್. ಕೋರ್ಟ್ ಯಾವೆಲ್ಲ ಪ್ರಶ್ನೆಗಳನ್ನ ಜೈಲಾಧಿಕಾರಿಗಳಿಗೆ ನೀಡಿದೆ, ಕೇಳ್ತಾ ಇದೆ, ಅದಕ್ಕೆ ಜೈಲಾಧಿಕಾರಿಗಳ ಉತ್ತರ ಏನು? ನಟ ದರ್ಶನ್ ಮನೆ ಊಟಕ್ಕಾಗಿ ಕೋರ್ಟ್ಗೆ ಅರ್ಜಿಯನ್ನು ಹಾಕೊಂಡಿದ್ದಾರೆ. ಅದಕ್ಕೆ ಜೈಲಾಧಿಕಾರಿಗಳು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿ ಅಫಿಡವಿಟ್ ಅನ್ನು ಸಲ್ಲಿಕೆಯನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ನಡೆಸಿರುವಂಥದ್ದು. ಪ್ರಮುಖವಾಗಿ ನಟ ದರ್ಶನ್ ಅವರಿಗೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ಕೂಡ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಜೈಲಾಧಿಕಾರಿಗಳಿಗೆ ಕೇಳಿರುವಂಥದ್ದು. ಪ್ರಮುಖವಾಗಿ ದರ್ಶನ್ ಎಷ್ಟು ದಿನಗಳಿಂದ ಜೈಲಿನಲ್ಲಿ ಊಟವನ್ನು ಸೇವಿಸ್ತಿದ್ದಾರೆ, ದರ್ಶನ್ಗೆ ಯಾವೆಲ್ಲ ಆಹಾರವನ್ನು ಕೊಡಲಾಗ್ತಿದೆ, ಇದರಿಂದ ಏನಾಗಿ ಅಂದರೆ ಜೈಲಿನಲ್ಲಿ ಸೇವಿಸುತ್ತಿರುವಂತಹ ಊಟದಿಂದಾಗಿ ದರ್ಶನ್ಗೆ ಏನಾದರೂ ಆರೋಗ್ಯ ಸಮಸ್ಯೆ ಎದುರಾಗಿದೆ ಅಂತೇಳಿ ಪ್ರಮುಖವಾಗಿ ಜೈಲಾಧಿಕಾರಿಗಳನ್ನ ಪ್ರಶ್ನೆಯನ್ನು ಮಾಡ್ತಿರುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಇದಕ್ಕೆ ಪ್ರತಿಯಾಗಿ ಜೈಲಾಧಿಕಾರಿಗಳು ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂಥದ್ದು. ಅಂದರೆ ಪ್ರಮುಖವಾಗಿ ನಟ ದರ್ಶನ್ ಅವ್ರಿಗೆ ಜೈಲಿನ ಮೆನು ಪ್ರಕಾರವೇ ಆಹಾರವನ್ನು ಕೊಡಬೇಕಾಗುತ್ತೆ. ದರ್ಶನ್ಗೆ ಯಾವುದೇ ರೀತಿಯಂಥ ವಿಶೇಷವಾದಂಥ ಸೌಲಭ್ಯವನ್ನು ಕೊಡಲಿಕ್ಕೆ ಅವಕಾಶವಿಲ್ಲ. ಒಂದು ವೇಳೆ ದರ್ಶನ್ಗೆ ಏನಾದರೂ ಈ ವ್ಯವಸ್ಥೆಯನ್ನು ಕಲ್ಪಿಸಿದ್ರೆ ಜೈಲಿನಲ್ಲಿರುವಂಥ ಇತರ ಎಲ್ಲ ಕೈದಿಗಳಾಗಿರ್ಬೋದು, ಜೊತೆಗೆ ನ್ಯಾಯಾಂಗ ಬಂಧನದಲ್ಲಿರೋರು ಕೂಡ ನಮಗೂ ಮನೆಯಿಂದನೇ ಊಟವನ್ನು ಕೊಡಲಿ ಅಂತೇಳಿ ಕೇಳಲಿಕ್ಕೆ ಶುರು ಮಾಡ್ತಾರೆ. ಒಂದು ವೇಳೆ ಹೀಗೇನಾದರೂ ಆದರೆ ಜೈಲಿನಲ್ಲಿ ಸಾವಿರಾರು ಮಂದಿ ಇದ್ದಾರೆ, ಅವರೆಲ್ಲರಿಗೂ ಕೂಡ ಇದೇ ರೀತಿಯಂಥ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸದ್ಯ ಜೈಲಾಧಿಕಾರಿಗಳು ಅಫಿಡವಿಟ್ ಹಾಕಲಿಕ್ಕೆ ಮುಂದಾಗಿರುವಂಥದ್ದು. ಸಭಾ ಶಿವು, ಈ ಜೈಲಿನ ಊಟದ ಕ್ವಾಲಿಟಿ ಬಗ್ಗೆನೂ ಕೂಡ ದರ್ಶನ್ ಅವರು ಪ್ರಶ್ನೆ ಮಾಡಿದ್ರು. ಅದಷ್ಟೇ ಅಲ್ಲ, ಅವರಿಗೆ ಆಕ್ಸಿಡೆಂಟ್ ಆಗಿತ್ತು, ಅನಾರೋಗ್ಯ ಇದೆ, ಸಡನ್ ಆಗಿ ಅವರ ವೇಟ್ ಕೂಡ ಡಿಕ್ರೀಸ್ ಆಗ್ತಿದೆ. ಇದೆಲ್ಲವನ್ನು ಕೂಡ ಕನ್ಸಿಡರ್ ಮಾಡಿ ಪರ್ಮಿಷನ್ ಕೊಡೋ ಸಾಧ್ಯತೆ ಇದೆಯಾ? ಸಭಾ ಪ್ರಮುಖವಾಗಿ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಯಾಗಿ ಹೋದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಅವ್ರಿಗೆ ಎಲ್ಲ ಕೈದಿಗಳಿಗೆ ಯಾವ ರೀತಿಯಾಗಿ ಜೈಲಿನ ಮೆನು ಪ್ರಕಾರ ಆಹಾರ ಪದ್ಧತಿ ಇರುತ್ತೆ ಅದನ್ನೇ ಕೊಡಬೇಕಾಗುತ್ತೆ. ಒಂದು ವೇಳೆ ಅವ್ರಿಗೇನಾದರೂ ಅದರಿಂದ ಆರೋಗ್ಯದ ಸಮಸ್ಯೆ ಎದುರಾದಂಥ ಸಂದರ್ಭದಲ್ಲಿ ಜೈಲಾಧಿಕಾರಿಗಳು ಜೈಲಿನ ಒಳಭಾಗದಲ್ಲಿ ಇರುವಂಥ ಜೈಲಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಒಂದು ವೇಳೆ ಅವ್ರಿಗೇನಾದರೂ ಆ ರೀತಿಯಾಗಿ ಆರೋಗ್ಯದ ಸಮಸ್ಯೆ ಕಾಣಿಸ್ಕೊಂಡ್ರೆ, ಫುಡ್ ಪಾಯ್ಸನ್ ಆದಂಥ ಸಂದರ್ಭದಲ್ಲಿ ಜೊತೆಗೆ ಬೇರೆ ಏನಾದರೂ ಆರೋಗ್ಯದ ಸಮಸ್ಯೆಗಳು ಕಾಣಿಸ್ಕೊಂಡಂಥ ಸಂದರ್ಭದಲ್ಲಿ ಅವರ ವಕೀಲರ ಮೂಲಕವಾಗಿ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಲಿಕ್ಕೂ ಕೂಡ ಅವಕಾಶ ಇದೆ. ಈ ಹಿಂದಿನ ಹಲವು ಪ್ರಕರಣಗಳನ್ನು ನೋಡಿದಂಥ ಸಂದರ್ಭದಲ್ಲಿ ವಿಚಾರಣಾಧೀನ ಕೈದಿಗಳಾಗಿ ಹೋದಂಥವರು ಈ ರೀತಿಯಾಗಿ ಮನೆ ಊಟವನ್ನು ಕೋರ್ಟ್ನ ಮೂಲಕವಾಗಿ ಅರ್ಜಿಯನ್ನು ತಗೊಂಡು ಅವರು ಮನೆ ಊಟವನ್ನು ಬೆಳೆಸ್ಕೊಳ್ಳಿಕ್ಕೆ ಅವಕಾಶವನ್ನು ಪಡೆದಿರುವಂಥ ಉದಾಹರಣೆಗಳು ಸುಮಾರು ಇದೇ. ಜೊತೆಗೆ ದರ್ಶನ್ ಕೂಡ ಅರ್ಜಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು, ನನಗೆ ಹಿಂದೆ ಆಕ್ಸಿಡೆಂಟ್ ಆಗಿತ್ತು, ಹೀಗಾಗಿ ಚಮಚದ ಅವಶ್ಯಕತೆ ಇದೆ, ಕೈನಲ್ಲಿ ಊಟವನ್ನು ಮಾಡ್ಲಿಕ್ಕೆ ಆಗ್ತಿಲ್ಲ, ಜೊತೆಗೆ ಕೈಯನ್ನು ಮಡಚಲಿಕ್ಕೆ ಆಗ್ತಿಲ್ಲ ಅಂತೇಳಿ ಅವರು ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಜೈಲಿನ ಊಟವನ್ನು ಮಾಡಿದ್ರೆ ಅದು ಜೀರ್ಣ ಆಗ್ತಿಲ್ಲ, ಅತಿಸಾರ ಭೇದಿ ಆಗ್ತಿದೆ ಅಂತೇಳಿ ಅವರು ಅಫಿಡವಿಟ್ನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಸದ್ಯ ನ್ಯಾಯಾಲಯ ದರ್ಶನ್ ಅವರಿಗೆ ಮನೆ ಊಟಕ್ಕೆ ಅವಕಾಶವನ್ನು ಕೊಡ್ತಾರಾ ಇಲ್ವೋ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗುತ್ತೆ. ಆದರೆ ದರ್ಶನ್ ಹಾಕಿರುವಂಥ ಅರ್ಜಿ ಏನಿದೆ ವಕೀಲರ ಮೂಲಕವಾಗಿ, ಇದಕ್ಕೆ ಜೈಲಾಧಿಕಾರಿಗಳು ಕೂಡ ಆಕ್ಷೇಪಣೆಯನ್ನ ಸಲ್ಲಿಸಲಿಕ್ಕೆ ಅಫಿಡವಿಟ್ ಅನ್ನು ಹಾಕಲಿಕ್ಕೆ ಸದ್ಯ ಮುಂದಾಗಿರುವಂಥದ್ದು. ಸಭಾ ಥ್ಯಾಂಕ್ ಯು ಶಿವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.